ಈಗ ಬಹಳ ಇಂಪಾರ್ಟೆಂಟು 6/1/2011 6th January 2011 ಆಗ ಅಪೋಸಿಷನ್ ಲೀಡರ್ ಆಗಿದ್ದವರು ಸಿದ್ದರಾಮಯ್ಯನವರು. ಓಕೆ, ಅವತ್ತು ಹನ್ಸ್ರಾಜ್ ಭಾರದ್ವಾಜ್ ಅವರು ಗವರ್ನರ್, ಘನತೆವಿತ್ತ ಗವರ್ನರ್. ನಾನು 5 ಸೆಂಟೆನ್ಸ್ ಓದೋದು. ಹಿಸ್ ಎಕ್ಸಲೆನ್ಸಿ ದ ಗವರ್ನರ್ ಅವರು ಶುರು ಮಾಡ್ತಾರೆ. ಇಲ್ಲಿ ಅಶೋಕ್ ಏನು ಗವರ್ನರ್ಗೆ ಹೇಳಿಲ್ಲ ನಿಲ್ಲಿಸಬೇಡಿ ಓದಬೇಡಿ ಅಂತ ಅಶೋಕ್ ಏನು ಹೇಳಿಲ್ಲ. ಆನರಬಲ್ ಮಿಸ್ಟರ್ ಚೇರ್ಮನ್, ಆನರಬಲ್ ಮಿಸ್ಟರ್ ಸ್ಪೀಕರ್, ಆನರಬಲ್ ಮೆಂಬರ್ಸ್, I wish you all a very happy, prosperous new year and Sankranti. It gives me a great pleasure to welcome all of you to this joint session of the Karnataka Legislature. First para. Yeranedu, I deem it a privilege to have the opportunity to serve Karnataka and work for the welfare of the citizens of the state. My government has been striving hard for the last 2.5 years for giving good and my government has been striving hard for the last two and a half years for giving good and efficient governance to the people. ಅಲ್ಲಿಗೆ ಬಂದರು ಯಾರೋ ಗವರ್ನರು. ಆಮೇಲೆ ಇವರು ರೆಕಾರ್ಡ್ ಮಾಡ್ಕೊಂಡಿರೋದು ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಿದ್ದರು. ಇದು ರೆಕಾರ್ಡ್ ಆಗಿರೋದು. ಇಲ್ಲ ನಾನು ಸರ್ ನಾನು ಐ ಆಮ್ ಜಸ್ಟ್ ರೀಡಿಂಗ್ ಫ್ರಮ್ ದ ಪ್ರೊಸೀಡಿಂಗ್ಸ್. ರಾಜ್ಯಪಾಲರು ಅಫಿಷಿಯಲ್ ಪ್ರೊಸೀಡಿಂಗ್ಸ್ ಘೋಷಣೆಗಳು ಮಾಡಿದ್ರಿ. ಇನ್ನೊಂದು ಸೆಂಟೆನ್ಸ್ ಓದ್ಬಿಡ್ತೀವಿ. ಈಗ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಆಗ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಇದು ಭ್ರಷ್ಟ ಸರ್ಕಾರ, ದಯಮಾಡಿ ಓದಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಆಕ್ಟ್. ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್ ದೆನ್ ಅಂದ್ರೆ ಏನು? ಸಿದ್ದರಾಮಯ್ಯನವರು ಮಾತಾಡಿದ್ಮೇಲೆ ದೆನ್ ಐ ವಿಲ್ ಪ್ಲೇಸ್ ಇಟ್ ಆನ್ ದ ಟೇಬಲ್, ಐ ವಿಲ್ ಲೇ ಇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್, ಇಟ್ ಮೇ ಬಿ ಟೇಕನ್ ಆಸ್ ರೆಡ್. ಇದರ ಅರ್ಥ ಏನು ಸ್ವಾಮಿ? ಅಲ್ಲಿ ಕೇಳಿ, ನಾನು ಹೇಳಿದ್ದು ಸರ್ಕಾರಕ್ಕೆ, ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರಿಗಲ್ಲ, ಸರ್ಕಾರಕ್ಕೆ ಹೇಳಿದ್ದು. ಕೇಳ್ರಿ, ಕಾಂಗ್ರೆಸ್ ರಾಜ್ಯಪಾಲರು ಭಾಷಣ ಓದ್ತಾ ಇದ್ರು. ನೀವು ಓದೋದು ಸರಿ ಇಲ್ಲ. ಸರ್ಕಾರ ಮಾಡಿಲ್ಲ ಅದನ್ನ. ಸರ್ಕಾರ ಭ್ರಷ್ಟ ಸರ್ಕಾರ. ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ ಸರ್. ಅದೇ ಸಂದರ್ಭದಲ್ಲಿ ಸರ್, ಆ ಸಂದರ್ಭ ಮಾನ್ಯ ಅಶೋಕ್ ಅವರೇ, ಸುರೇಶ್ ಕುಮಾರ್ ಅವರೇ, ನಾನು ರಾಜ್ಯಪಾಲರ ಭಾಷಣ ನಿಲ್ಲಿಸಿ ಹೋಗಿ ಅಂತ ಹೇಳಿಲ್ಲ. ಸ್ಪೀಕರ್ ಅವರೇ, ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ರಿಪ್ಲೈ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಇದು ಭ್ರಷ್ಟ ಸರ್ಕಾರ, ದಯವಿಟ್ಟು ಓದಬೇಡಿ. ಅರ್ಥ ಏನು? ಮಾನ್ಯ ಅದನ್ನೇ ಈ ಸರ್ಕಾರ ಸುರೇಶ್ ಕುಮಾರ್ ಭ್ರಷ್ಟ ಸರ್ಕಾರ. ಅವಾಗ ನಿಮ್ಮ ಸರ್ಕಾರ ಇದೆಯಲ್ಲ, ಅದು ಭ್ರಷ್ಟ ಸರ್ಕಾರ. ಅದರಿಂದ ಅದನ್ನ ಹೇಳ್ಬೇಡಿ ಅಂತ ಹೇಳಿದ್ದು. ಸುರೇಶ್ ಅವರೇ, ಅದನ್ನ ಹೇಳ್ಬೇಡಿ. ಸುರೇಶ್ ಅವರೇ, ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ, ಅದನ್ನ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ದು ನಾನು. ಸುರೇಶ್ ಕುಮಾರ್
ಸುರೇಶ್ ಕುಮಾರ್ ಇದು ಅವರೇ ಸ್ವಲ್ಪ ದಯವಿಟ್ಟು ಕೇಳಿ. ಓದಬೇಡಿ ಅಂದ ತಕ್ಷಣ ಅವರು ಇಲ್ಲಿ ಸುರೇಶ್ ಕೇಳಿಯಪ್ಪ. ಸುರೇಶ್ ಕುಮಾರ್ ಐ ವಿಲ್ ಲೇ ಇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್. ಅವತ್ತಿನ ಸನ್ನಿವೇಶ ಅದೇ ಸರಿ ಹೇಳ್ತಿರ್ರಿ ಸರ್ ಹೇಳಾಯ್ತಲ್ಲ. ನಾನು ಹೇಳಿದ್ದು ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು. ಅದು ಕೇಳಪ್ಪ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೌದ್ರಿ. ರಾಜ್ಯಪಾಲರ ಕೈಲಿ ನೀವು ಭಾಷಣ ಮಾಡಿಸಿದಿರಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಇದು ಇವತ್ತು ನೀವು ಸರ್ಕಾರ, ಇವತ್ತು ನೀವು ಮಾಡಿಸಿದ ಬಿಜೆಪಿ ಸರ್ಕಾರ, ಸರ್ಕಾರ ಓದಬೇಡಿ ಅಂತ ಹೇಳಿದೆ. ಎಂತ ಹೇಳಿ ಭಾಷಣ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು, ಅದನ್ನು ಓದಬೇಡಿ ಅಂತ ಹೇಳಿದೆ. ಸುರೇಶ್ ಕುಮಾರ್ ಅವರೇ